everyone. In today's class, we will be discussing about impairment of losses. So, ಈಗ ಆರ್ಗನೈಸೇಷನಲ್ಲಿ ಏನಾಗುತ್ತೆ ಅಂತ ಅಂದರೆ ಯೂಶಲಿ ವೆನ್ ದೇ ಹೋಲ್ಡ್ ದ ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸ್ನ ಅವರು ಇಟ್ಕೊಂಡಿದ್ದಾಗ ಆ ಕರೆಂಟ್ ವ್ಯಾಲ್ಯೂ ಅಲ್ಲಿ ಅವರು ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ಫೇರ್ ವ್ಯಾಲ್ಯೂವನ್ನು ಹಾಕೋತಾರೆ. ಅದೇ ಫಿಕ್ಸ್ಡ್ ಅಸೆಟ್ಸ್ನ ಬೈ ಮಾಡಿರ್ತಾರೆ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ದ್ಯಾಟ್ ದೇ ಹ್ಯಾವ್ ಬಾಟ್ ಅ ಮೆಷಿನ್. ಒಂದು ಮೆಷಿನನ್ನು ಅವರು 2 years ಬಿಫೋರು ಬೈ ಮಾಡಿದ್ದಾರೆ. ಸೊ ಎವ್ರಿ ಇಯರ್ ಮೆಷಿನರಿಗೆ, ಪ್ಲಾಂಟ್ ಆ್ಯಂಡ್ ಮೆಷಿನರಿಗೆ ಅವರು ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡ್ತಾ ಹೋಗಿರ್ತಾರೆ. ಸೊ ಚಾರ್ಜ್ ಮಾಡ್ತಾ ಹೋದಾಗ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಅಸ್ಯೂಮ್ ದ್ಯಾಟ್ ಐ ಹ್ಯಾವ್ ಇನ್ವೆಸ್ಟೆಡ್ 10 lakh rupees ಆ್ಯಂಡ್ ಐ ಹ್ಯಾವ್ ಬಾಟ್ ಅ ಮೆಷಿನರಿ 2 years ಬಿಫೋರ್. ಸೊ 2 ವರ್ಷದಲ್ಲಿ ಏನಾಗಿರುತ್ತೆ, ನಾವು 2 ವರ್ಷದ ಡಿಪ್ರಿಸಿಯೇಷನ್ನ ಮೈನಸ್ ಮಾಡಿಕೊಂಡ್ರೆ ನಮಗೆ ಕ್ಯಾರಿಂಗ್ ಅಮೌಂಟ್ ಅಂತ ಒಂದು ಬರುತ್ತೆ. ಸೊ ಆ ಕ್ಯಾರಿಂಗ್ ಅಮೌಂಟ್ ಏನಾಗುತ್ತೆ, ಒಂದೊಂದ್ಸತಿ ಆ ಮೆಷಿನು ಫುಲ್ ಔಟ್ಡೇಟೆಡ್ ಆಗೋಯ್ತು ಅಂತ ಇಟ್ಕೊಳ್ಳಿ, ಅಥವಾ ಟೆಕ್ನಾಲಜಿ ಚೇಂಜ್ ಆಗ್ಬೋದು, ಅಥವಾ ಆ ಮಾರ್ಕೆಟಲ್ಲಿ ಆ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಕಂಪ್ಲೀಟ್ಲಿ ವ್ಯಾನಿಷ್ ಆಗಿಬಿಡ್ಬೋದು. ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಕೊರೋನಾ ಟೈಮಲ್ಲಿ ನಾವು ತುಂಬ ಮಾಸ್ಕ್ನೆಲ್ಲ ಯೂಸ್ ಮಾಡ್ತಾ ಇದ್ವಿ. ಆವಾಗ ಯಾರೋ ಒಬ್ಬರು ಮಾಸ್ಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಣ, ತುಂಬ ಲಾಭ ಮಾಡುತ್ತೆ ಅಂತ ಅಂದ್ಕೊಂಡ್ರೆ ಇವಾಗ ಮಾಸ್ಕ್ಗೆ ಅಷ್ಟು ಡಿಮ್ಯಾಂಡೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ಬಿಕಾಸ್ ಆಫ್ ದ ಚೇಂಜ್ ಇನ್ ದ ಎನ್ವಿರಾನ್ಮೆಂಟ್ ದ ಡಿಮ್ಯಾಂಡ್ ಹ್ಯಾಸ್ ಕಂಪ್ಲೀಟ್ಲಿ ಚೇಂಜ್. ಸೊ ಅವಾಗ ಏನಾಗುತ್ತೆ, ಆ ಮೆಷಿನರಿಯನ್ನು ಏನಾದರೂ ಅವರು ಬೈ ಮಾಡಿದರೆ ಅದು ಲಾಸ್ ಆಗುತ್ತೆ, ಟೆಕ್ನಾಲಜಿ. ಸೊ ಈ ಥರ ಫಿಕ್ಸ್ಡ್ ಅಸೆಟ್ಸ್ ಮೈನಸ್ ಡಿಪ್ರಿಸಿಯೇಷನ್ ಮಾಡಿದಾಗ ನಮಗೆ ಕ್ಯಾರಿಂಗ್ ಅಮೌಂಟ್ ಬರುತ್ತೆ. ಒಂದೊಂದ್ಸತಿ ಡ್ಯೂ ಟು ದ ಚೇಂಜ್ ಇನ್ ದ ಡಿಮ್ಯಾಂಡ್ ಆ ಕ್ಯಾರಿಂಗ್ ಅಮೌಂಟು ಮತ್ತು ಮಾರ್ಕೆಟಲ್ಲಿ ಅದರದ್ದು ವ್ಯಾಲ್ಯೂ ಏನಿದೆ ಅದು ಕಡಿಮೆ ಆದಾಗ ನಾವು ಅದನ್ನು ಇಂಪೇರ್ಮೆಂಟ್ ಲಾಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ ಬರ್ತಿದ್ದಾರೆ ನೋಡಿ ಡೆಫಿನಿಷನಲ್ಲಿ, ಇಟ್ ಈಸ್ ದ ಅಮೌಂಟ್ ಬೈ ವಿಚ್ ದ ಕ್ಯಾರಿಂಗ್ ಅಮೌಂಟ್ ಅಂತ ಅಂದರೆ asset value, cost of the asset minus accumulated depreciation of all the years. ಸೊ ಇದರ ವ್ಯಾಲ್ಯೂ ಏನಾದರೂ ರಿಕವರಬಲ್ ಅಮೌಂಟ್ ಅಂದರೆ ಇವತ್ತಿನ ಮಾರ್ಕೆಟ್ಗಳಲ್ಲಿ ನಾವು ಆ ಮಷಿನರಿ ತೊಗೊಂಡು ಹೋದರೆ ಏನು ವ್ಯಾಲ್ಯೂ ಇರುತ್ತೋ ಅದನ್ನು ನಾವು ರಿಕವರಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಕ್ಯಾರಿಂಗ್ ಅಮೌಂಟ್ ಏನಾದರೂ ಜಾಸ್ತಿ ಆಗಿ ರಿಕವರಬಲ್ ಅಮೌಂಟ್ ಏನಾದರೂ ಕಡಿಮೆ ಆಗಿಬಿಟ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಇಂಪೇರ್ಮೆಂಟ್ ಲಾಸ್ ಅಂತ ಕರಿತೀವಿ. ಸೊ ಇಂಪೇರ್ಮೆಂಟ್ ಲಾಸಲ್ಲಿ ನಾವು ಯಾವತ್ತು ಫೇರ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಫೇರ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಇನ್ ಯೂಸ್ ಅಂತ ಅಂದರೆ ನಾವು ಆ ಮೆಷಿನನ್ನು ಮಾರಾಟ ಮಾಡಿದ್ರೆ ಅದರ ನಿಜವಾದ ಬೆಲೆ ಏನು ಮಾರ್ಕೆಟಲ್ಲಿ ಅಂತ ಹೇಳಿ ನಾವು ಅದನ್ನು ಫೇರ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಸೊ ಇಂಪೇರ್ಮೆಂಟ್ ಲಾಸ್ ಅಂತ ಕರಿತೀವಿ. ಸೊ ಯೂಶಲಿ ಫಿಕ್ಸ್ಡ್ ಅಸೆಟ್ಸ್ಗೆ ಈ ಇಂಪೇರ್ಮೆಂಟ್ ಲಾಸನ್ನು ಅಪ್ಲೈ ಮಾಡ್ತೀವಿ, ಬಟ್ ನಾಟ್ ಫಾರ್ ಕರೆಂಟ್ ಅಸೆಟ್ಸ್. ಯೂಶಲಿ ಫಿಕ್ಸ್ಡ್ ಅಸೆಟ್ಸು ಮತ್ತು ಟ್ಯಾಂಜಿಬಲ್ ಅಸೆಟ್ಸ್, ಅದಕ್ಕೆ ನೋಡಿ ಯಾವ್ಯಾವ್ದು ಇಂಪೇರ್ಮೆಂಟ್ ಅಸೆಟ್ಸ್ಗೆ ಬರುತ್ತೆ ಅಂದರೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಒಂದೊಂದ್ಸತಿ ಬರುತ್ತೆ, ಟ್ಯಾಂಜಿಬಲ್ ಅಸೆಟ್ಸ್ ವಿತ್ ಎಕ್ಸ್ಪೆಕ್ಟೆಡ್ ಲೈಫ್, ಇದರ ಕೂಡ ಗುಡ್ ವಿಲ್ಲು, ಪೇಟೆಂಟು, ಇವೆಲ್ಲವೂ ಕೂಡ ಇಂಪೇರ್ಮೆಂಟ್ ಲಾಸ್ಗೆ ಬರೋಂತಹ ಚಾನ್ಸಸ್ಸು ಇರುತ್ತೆ. ನಾವು ಲೆಟ್ ಅಸ್ ಸಿ ದ ಪ್ರಾಬ್ಲಮ್ ಆನ್ ದಿಸ್. ಸೊ ಈಗ ನೋಡಿ, ಇದಕ್ಕೆ ಸ್ಟೆಪ್ಸ್ ಹೇಳ್ತೀನಿ. ಇಂಪೇರ್ಮೆಂಟ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿ ಕ್ಯಾಲ್ಕುಲೇಟ್ ಇಂಪೇರ್ಮೆಂಟ್ ಲಾಸ್ ಇನ್ 3 steps. ಆಯಿತಾ, 3 ಸ್ಟೆಪ್ಪಿನಲ್ಲಿ ನಾವು ಇಂಪೇರ್ಮೆಂಟ್ ಲಾಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ದ ಸ್ಟೆಪ್ 1 ಇಸ್ ವಿ ಕ್ಯಾಲ್ಕುಲೇಟ್ ಕ್ಯಾರಿಂಗ್ ವ್ಯಾಲ್ಯೂ ಅಸೆಟ್ಟಿನ ಕ್ಯಾರಿಂಗ್ ವ್ಯಾಲ್ಯೂ ಏನು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಅದು ಸ್ಟೆಪ್ 1. ಸೊ ಸ್ಟೆಪ್ 2 ಬಂದ್ಬಿಟ್ಟು ರಿಕವರಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಕ್ಯಾರಿಂಗ್ ವ್ಯಾಲ್ಯೂ ಇಸ್ ದ ಫಸ್ಟ್ ಸ್ಟೆಪ್, ರಿಕವರಬಲ್ ವ್ಯಾಲ್ಯೂ ಇಸ್ ದ ಸೆಕೆಂಡ್ ಸ್ಟೆಪ್, ಆ್ಯಂಡ್ ದ ಥರ್ಡ್ ಸ್ಟೆಪ್ ಇಸ್ ಕ್ಯಾರಿಂಗ್ ವ್ಯಾಲ್ಯೂ ಮೈನಸ್ ರಿಕವರಬಲ್ ವ್ಯಾಲ್ಯೂನ ನಾವು ಇಂಪೇರ್ಮೆಂಟ್ ಲಾಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ 3 steps ವಿಚ್ ಆರ್ ಇನ್ವಾಲ್ವ್ಡ್. ಸೊ ಮೊದಲನೇ ಸ್ಟೆಪ್ಪಲ್ಲಿ ನಾವು ಕ್ಯಾರಿಂಗ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. 2ನೇ ಸ್ಟೆಪ್ಪಲ್ಲಿ ರಿಕವರಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಲಾಸ್ಟ್ ಸ್ಟೆಪ್ಪಲ್ಲಿ ಇಂಪೇರ್ಮೆಂಟ್ ಲಾಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕ್ಯಾರಿಂಗ್ ವ್ಯಾಲ್ಯೂ ಮೈನಸ್ ರಿಕವರಬಲ್ ವ್ಯಾಲ್ಯೂ ಮಾಡಿದ್ರೆ ನಮಗೆ ಇಂಪೇರ್ಮೆಂಟ್ ಲಾಸ್ ಸಿಗುತ್ತೆ. ಸೊ ಕ್ಯಾರಿಂಗ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ ಅಂತಂದರೆ ಒರಿಜಿನಲ್ ಕಾಸ್ಟ್ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಅಂದರೆ 1 ವರ್ಷದ ಡಿಪ್ರಿಸಿಯೇಷನ್ ಅಲ್ಲ, ಮೆಷಿನ್ ತಗೊಂಡ ವರ್ಷದಿಂದ
ಇವತ್ತಿನದವರೆಗೂ ಅದು ಎಷ್ಟು ವರ್ಷ ಆಗಿರ್ಬೋದು 5 ವರ್ಷ 10 ವರ್ಷ ಎಷ್ಟು ವರ್ಷ ಬೇಕಾದರೂ ಆಗಿರ್ಬೋದು ಟೋಟಲ್ ಡಿಪ್ರಿಸಿಯೇಷನ್ ಎಲ್ಲ ಆ್ಯಡ್ ಮಾಡಿದಾಗ ನಾವು ಅದನ್ನು ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಂತ ಅಂದರೆ ಸಮೇಷನ್ ಆಫ್ ಡಿಪ್ರಿಸಿಯೇಷನ್ ಆಫ್ ಆಲ್ ದ ಇಯರ್ಸ್. ಸೊ ಒರಿಜಿನಲ್ ಕಾಸ್ಟ್ ಮೈನಸ್ ಟೋಟಲ್ ಸಮೇಷನ್ ಆಫ್ ಡಿಪ್ರಿಸಿಯೇಷನ್ ವಿ ಕಾಲ್ ಇಟ್ ಆಸ್ ಅಕ್ಯುಮುಲೇಟಿವ್ ಡಿಪ್ರಿಸಿಯೇಷನ್ನ ಮೈನಸ್ ಮಾಡಿದಾಗ ನಮಗೆ ಕ್ಯಾರಿಂಗ್ ವ್ಯಾಲ್ಯೂ ಬರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಫೇರ್ ವ್ಯಾಲ್ಯೂ, ಇದನ್ನು ಕ್ವೆಶ್ಚನಲ್ಲೇ ಕೊಟ್ಟಿರ್ತಾರೆ. ಅಂದರೆ ಇವತ್ತು ಮಾರ್ಕೆಟಲ್ಲಿ ಅದನ್ನು ಮಾರಿದ್ರೆ ಎಷ್ಟು ದುಡ್ಡು ಬರುತ್ತೆ, ಆರ್ ವ್ಯಾಲ್ಯೂ ಇನ್ ಯೂಸ್, ಈ ನಾವೇ ಇಟ್ಕೊಂಡ್ರೆ ಅದು ಎಷ್ಟು ವರ್ತ್ ಬಾಳುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ವಿಚ್ ಎವರ್ ಈಸ್ ಹೈಯರ್ನ ನೋಡಿಕೊಂಡು ಹೈಯರ್ ವ್ಯಾಲ್ಯೂನ ನಾವು ರೆಕವರಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಇಂಪೇರ್ಮೆಂಟ್ ಲಾಸಸ್ ಕ್ಯಾರಿಂಗ್ ವ್ಯಾಲ್ಯೂ ಮೈನಸ್ ರಿಕವರಬಲ್ ವ್ಯಾಲ್ಯೂ. ಸೊ ನಾವು ಲೆಟ್ ಅಸ್ ಸಿ ದ ಪ್ರಾಬ್ಲಮ್ಸ್ ಆನ್ ದಿಸ್ ಟೈಪ್. T Limited has a plant whose original cost is 9,60,000. ನಾವು ಅದನ್ನು ಅಸೆಟ್ನ ಬೈ ಮಾಡಿರೋದು 9,60,000ಗೆ ಆ್ಯಂಡ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಮೌಂಟೆಡ್ ಟು 96,000 ಅಂತ ಹೇಳ್ತಾ ಇದ್ದಾರೆ. ಸೊ ನಾವಿಲ್ಲೀಗ ಫಸ್ಟ್ ಸ್ಟೆಪ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ನಿಮಗೆ ತೋರಿಸಿದ್ದೆ ಅಲ್ವಾ, ಫಸ್ಟ್ ಸ್ಟೆಪ್ಪಲ್ಲಿ ಒರಿಜಿನಲ್ ಕಾಸ್ಟ್ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಸೊ ಆವಾಗ ನೋಡಿ 9,60,000 ಮೈನಸ್ 96,000 ಡೈರೆಕ್ಟಾಗಿ ಕ್ವೆಶ್ಚನಲ್ಲೇ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ 8,64,000. ಸೊ ಈಗ ನೋಡ್ಕೊಳ್ಳಿ, ಅನದರ್ ಕಂಪನಿ ಸೋಲ್ಡ್ ಸಿಮಿಲರ್ ಪ್ಲಾಂಟ್ ಫಾರ್ 3,80,000 ಆ್ಯಂಡ್ ದ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಅಮೌಂಟೆಡ್ ಟು 35,000. ಸೊ ಅದನ್ನು ನಾವು ಫೇರ್ ವ್ಯಾಲ್ಯೂ ಅಂತ ಟ್ರೀಟ್ ಮಾಡ್ತೀವಿ. ಫೇರ್ ವ್ಯಾಲ್ಯೂ ಬಂದ್ಬಿಟ್ಟು 3,80,000, ಆದರೆ 3,80,000 ಅವ್ರ ಕೈಗೆ ಸಿಗ್ಲಿಲ್ವಂತೆ. ಅದರಲ್ಲಿ 35,000 ಖರ್ಚಾಯ್ತಂತೆ ಸೆಲ್ಲಿಂಗ್ ಎಕ್ಸ್ಪೆಂಡಿಚರು. ಸೊ ಅವರ ಕೈಗೆ ಸಿಕ್ಕಿದಂತಹ ವರ್ತ್ ಎಷ್ಟು, 3,45,000. ಅದನ್ನು ಫೇರ್ ವ್ಯಾಲ್ಯೂ ಅಂತ ಕರಿತೀವಿ. ಆಯ್ತಾ. ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಡಿಟರ್ಮೈನ್ಡ್ ದ ವ್ಯಾಲ್ಯೂ ಇನ್ ಯೂಸ್ ಆಫ್ ದ ಪ್ಲಾಂಟ್ ಎಸ್ 4,10,000. ವ್ಯಾಲ್ಯೂ ಇನ್ ಯೂಸ್ನ ಆರ್ಗನೈಸೇಷನ್ ಅವರೇ ಡಿಸೈಡ್ ಮಾಡಿದ್ದಾರೆ 4,10,000 ಅಂತ. ಸೊ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ವ್ಯಾಲ್ಯೂ ಇನ್ ಯೂಸ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಹೈಯರ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಹೈಯರ್ ಇಸ್ 4,10,000. ಸೊ ದ ಲಾಸ್ಟ್ ಸ್ಟೆಪ್ ಇಸ್, ಫಸ್ಟ್ ಸ್ಟೆಪ್ದು ಮತ್ತು ಲಾಸ್ಟ್ ಸ್ಟೆಪ್ದು ಆನ್ಸರ್ ಬಂದ್ಬಿಟ್ಟು 4,10,000 ಇದೆ. ಸೊ ಫಸ್ಟ್ ಸ್ಟೆಪ್ದು ಆನ್ಸರ್ ಕ್ಯಾರಿಂಗ್ ವ್ಯಾಲ್ಯೂ ಬಂದ್ಬಿಟ್ಟು 8,64,000 ಇದೆ. ಸೊ 8,64,000 ಮೈನಸ್ 4,10,000 ಈಸ್ 4,54,000. ಸೊ ದಿಸ್ ಈಸ್ ಹೌ ಇಂಪೇರ್ಮೆಂಟ್ ಲಾಸ್ ಈಸ್ ಕ್ಯಾಲ್ಕುಲೇಟೆಡ್. ಸೊ ಇಂಪೇರ್ಮೆಂಟ್ ಲಾಸ್ನ ಯೂಶಲಿ 3 ಸ್ಟೆಪ್ಸಲ್ಲಿ ಮಾಡ್ತೀವಿ. ಮೊದಲನೇ ಸ್ಟೆಪ್ ಏನು, ಒರಿಜಿನಲ್ ಕಾಸ್ಟ್ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಸೆಕೆಂಡ್ ಸ್ಟೆಪ್ ಏನು, ವ್ಯಾಲ್ಯೂ ಇನ್ ಯೂಸ್ ಆರ್ ರಿಕವರಬಲ್ ವ್ಯಾಲ್ಯೂ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಹೈಯರ್, ದಟ್ ವಿಲ್ ಬಿ ಯೋರ್ ರಿಕವರಬಲ್ ವ್ಯಾಲ್ಯೂ. ಸೊ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ ಆನ್ಸರು ಮತ್ತು ಸೆಕೆಂಡ್ ಸ್ಟೆಪ್ ಆನ್ಸರ್ ಕ್ಯಾರಿಂಗ್ ವ್ಯಾಲ್ಯೂ ಮೈನಸ್ ರಿಕವರಬಲ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಇಂಪೇರ್ಮೆಂಟ್ ಲಾಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. Is it clear? Now let us move to the second question. PQR Limited identified an event to perform an impairment test ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಹೇಳಿದೆ ಇಂಪೇರ್ಮೆಂಟ್ ಟೆಸ್ಟನ್ನ ನಾವು ಯಾವಾಗ್ಲೂ ಫಿಕ್ಸ್ಡ್ ಅಸೆಟ್ಸ್, ಸಮ್ಟೈಮ್ಸ್ ಈಕ್ವಿಟಿನೂ ಕೂಡ ಆಗಬಹುದು, ಮಾಡ್ಕೋಬೋದು. ಬಟ್ ಯೂಶಲಿ ನಾವು ಮಾಡೋವಂತಹದ್ದು ಫಿಕ್ಸ್ಡ್ ಅಸೆಟ್ಸ್ ಮತ್ತು ಇಂಟ್ಯಾಂಜಿಬಲ್ ಅಸೆಟ್ಸ್ ಇದ್ರೆ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬಟ್ ನಾಟ್ ಫಾರ್ ಕರೆಂಟ್ ಅಸೆಟ್ಸ್. ಸೊ ಈಗ ಇಲ್ಲೊಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಯಾವ್ಯಾವ್ದು ಟೆಸ್ಟ್ ಮಾಡ್ಬೋದು ಅಂದರೆ ಗುಡ್ ವಿಲ್ಲು, ಇಂಟ್ಯಾಂಜಿಬಲ್ ಅಸೆಟ್ಸ್, ಫಿನಾನ್ಷಿಯಲ್ ಅಸೆಟ್ ಇಸ್ ಅ ಕರೆಂಟ್ ಅಸೆಟ್ ವಿಚ್ ಕ್ಯಾನ್ ಬಿ ಸೋಲ್ಡ್ ಅಟ್ ಎನಿ ಟೈಮ್. ಸೊ ಅದು ಬರಲ್ಲ. ಬಿಲ್ಡಿಂಗು, ಮೆಷಿನರಿ, ಈ ಐಟಮ್ಸ್ಗಳನ್ನು ನಾವು ಇಂಪೇರ್ಮೆಂಟ್ಗೆ ಕನ್ಸಿಡರ್ ಮಾಡಬಹುದು. ಸೊ ನಾನು ನಿಮಗೆ ಮುಂಚೆನೇ ಹೇಳಿದೆ ಏನಂತ ಅಂದರೆ, ಕರೆಂಟ್ ಅಸೆಟ್ಸ್ನ ಯೂಶಲಿ ಇಂಪೇರ್ಮೆಂಟ್ಗೆ ಟ್ರೀಟ್ ಮಾಡಲ್ಲ. ನಾವು ಟ್ರೀಟ್ ಮಾಡೋವಂತಹದ್ದು ಯಾವತ್ತೂ ಕೂಡ ಫಿಕ್ಸ್ಡ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಆ್ಯಂಡ್ ಸಮ್ಟೈಮ್ಸ್ ಟು ದ ಕ್ಯಾಪಿಟಲ್ ಆಲ್ಸೋ. ಓಕೆನಾ. ಸೊ ಅಂದರೆ ಲಾಂಗ್ ಟರ್ಮ್ ನಾನ್ ಕರೆಂಟ್ ಐಟಮ್ಸ್ಗೆ ನಾವು ಇಂಪೇರ್ಮೆಂಟ್ನ ನಾವು ಟ್ರೀಟ್ ಮಾಡ್ತೀವಿ ಅನ್ನೋ ರೂಲ್ಸ್ನ ನೀವು ತಿಳ್ಕೊಬಹುದು. ಸೊ ಈವನ್ ಕ್ಯಾಪಿಟಲ್ ಇಸ್ ಎ ನಾನ್ ಕರೆಂಟ್ ಐಟಮ್. ಸೊ ಅದಕ್ಕೆ ನೀವು ಅದನ್ನು ಕೂಡ ಕನ್ಸಿಡರ್ ಮಾಡಬಹುದು. ಓಕೆನಾ. ನೆಕ್ಸ್ಟ್ ಲೆಟ್ಸ್ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ದಟ್ ಈಸ್ ABC company uses a machine in manufacturing components. In 2019, a competitor launched its own range of components. These components are offered at a lower price.
ಸೊ ಈಗ ಏನಾಯಿತು, ಇವ್ರ ಕಂಪನಿ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿತ್ತು ಕಾಂಪೋನೆಂಟ್, ಮೆಷಿನ್ದು ಕಾಂಪೋನೆಂಟ್ಸ್ನ, ಇದರ ಕಾಂಪಿಟೇಟರು ಅದೇ ಥರ ಮಾಡಿದ್ರು. ಸೊ ಅದೇ ಥರ ಪ್ರಾಡಕ್ಟ್ನ ಮಾಡಿದ್ರಿಂದ ಇವ್ರಿಗೆ ಸೇಲ್ಸ್ ಏನಾಯಿತು, 50-60% ನೆಕ್ಸ್ಟ್ 3 ಇಯರ್ಸಲ್ಲಿ ಕಡಿಮೆ ಆಗೋಗುತ್ತೆ ಅಂತ ಗೊತ್ತಾಯಿತು. ಸೊ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ದ ಕ್ಯಾರಿಂಗ್ ವ್ಯಾಲ್ಯೂ ಆಫ್ ದ ಮೆಷಿನ್ ಅಟ್ ದ ಡೇಟ್ ಆಫ್ ಕ್ಯಾಲ್ಕುಲೇಷನ್ ಇಸ್ 70,000. ಸೊ ಫಸ್ಟ್ ಸ್ಟೆಪ್ಪು ನಾನು ನಿಮಗೆ ಫಾರ್ಮುಲಾ ಹೇಳಿದ್ದೆ ಅಲ್ಲ. ಸೊ ಫಸ್ಟ್ ಸ್ಟೆಪ್ನ ಫಾರ್ಮುಲಾ ಏನು ಅಂದರೆ ಒರಿಜಿನಲ್ ಕಾಸ್ಟ್ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಈಸ್ ಈಕ್ವಲ್ ಟು ಕ್ಯಾರಿಂಗ್ ವ್ಯಾಲ್ಯೂ ಅಂತ ಹೇಳಿದ್ದೆ. ಸೊ ಇಲ್ಲಿ ಡೈರೆಕ್ಟಾಗಿ ಸ್ಟೆಪ್ 1 ಆನ್ಸರ್ ಅವರೇ ಕೊಟ್ಬಿಟ್ಟಿದ್ದಾರೆ 70,000 ಅಂತ ಹೇಳಿ. ಸೊ ಅದನ್ನು ನಾವು ಸ್ಟೆಪ್ 1 ಆನ್ಸರ್ ಅಂತ ತಗೋತೀವಿ, ಅಡ್ಜಸ್ಟ್ಮೆಂಟ್ ಎ. ನೆಕ್ಸ್ಟ್ ನೋಡಿ, ದ ಅಸೆಟ್ ಈಸ್ ಡಿಪ್ರಿಸಿಯೇಟೆಡ್ ಆನ್ ಸ್ಟ್ರೈಟ್ ಲೈನ್ ಬೇಸಿಸ್ ಅಟ್ 5% ಆ್ಯಂಡ್ ಆಸ್ ಎ ರಿಮೈನಿಂಗ್ ಯೂಸ್ಫುಲ್ ಲೈಫ್ ಆಫ್ 5 years. ನಮಗೆ ಅದರ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅವರು ನಮಗೇನಾದ್ರು ಒರಿಜಿನಲ್ ಕಾಸ್ಟ್ ಕೊಟ್ಬಿಟ್ಟಿದ್ರೆ ನಾವೇ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಅದು ಡೈರೆಕ್ಟಾಗಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಏನಲ್ಲಿ ಕ್ಯಾರಿಂಗ್ ವ್ಯಾಲ್ಯೂ ಅಂತಾನೆ ಕೊಟ್ಟಿರೋದ್ರಿಂದ ನಾವು ಅದನ್ನು ಬಿಟ್ಬಿಡ್ತೀವಿ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ನ ಕನ್ಸಿಡರ್ ಮಾಡಬಾರ್ದು. ನೆಕ್ಸ್ಟ್ ನೋಡಿ, ದ ವ್ಯಾಲ್ಯೂ ಆಫ್ ಎನ್ ಅಸೆಟ್ ಆನ್ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಈಸ್ 24,000. ಕಾಸ್ಟ್ ಆಫ್ ಸೇಲಿಂಗ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ 6,000. ಸೊ ಈಗ ನಾವು ಫಸ್ಟ್ ಸ್ಟೆಪ್ನ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಈಗ ಸೆಕೆಂಡ್ ಸ್ಟೆಪ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಕಂಪನಿಯ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಫಸ್ಟು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಡಿಸ್ಕೌಂಟೆಡ್ ನೆಟ್ ಕ್ಯಾಶ್ ಇನ್ಫ್ಲೋ ಫ್ರಮ್ ದ ಅಸೆಟ್ ಓವರ್ ದ ರಿಮೈನಿಂಗ್ ಲೈಫ್ ಹ್ಯಾಸ್ ಬೀನ್ ಅಸೋಸಿಯೇಟೆಡ್ ಅಟ್ 19,400. ಸೊ ಇವರೇ ಕೊಟ್ಬಿಟ್ಟಿದ್ದಾರೆ ಕಂಪನಿಯಲ್ಲಿ ಅದರ ವ್ಯಾಲ್ಯೂ 19,400. ಈಗ ನಾವು ಸೆಕೆಂಡ್ ಸ್ಟೆಪ್ ಮಾಡ್ತಾ ಇದ್ದೀವಿ, ಫಸ್ಟ್ ಸ್ಟೆಪ್ ಮಾಡ್ತಿಲ್ಲ. ಯಾಕೆ ಅಂತ ಅಂದರೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಲ್ಲಿ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ರು, ರೈಟ್. ಸೊ ಈಗ ನಾವೇನು ಮಾಡಿದ್ವಿ, ಸೆಕೆಂಡ್ ಸ್ಟೆಪ್ಪಲ್ಲೇನು ವ್ಯಾಲ್ಯೂ ಇನ್ ಯೂಸ್ 19,400. ಫಸ್ಟ್ ಪ್ರಾಬ್ಲಮಲ್ಲಿ ಮಾಡಿದ್ವಲ್ವ ಅದೇ ಥರ. ಸೊ ಸೆಕೆಂಡ್ ಹ್ಯಾಂಡ್ 24,000 ಮೈನಸ್ 6,000 ಮಾಡಿದ್ರೆ 18,000. ಸೊ ವಿಚ್ ಎವರ್ ಈಸ್ ಹೈಯರ್ ಅಂತ ಮಾಡಬೇಕಾಗತ್ತೆ ರಿಕವರಬಲ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಸೊ ಹೈಯರ್ ಅಮೌಂಟ್ ಇಸ್ 19,400. ಸೊ ದ ಲಾಸ್ಟ್ ಸ್ಟೆಪ್ ಇಸ್ ಕ್ಯಾರಿಂಗ್ ವ್ಯಾಲ್ಯೂ ಮೈನಸ್ ರಿಕವರಬಲ್ ವ್ಯಾಲ್ಯೂಸ್ ಯುವರ್ ಇಂಪೇರ್ಮೆಂಟ್ ಲಾಸ್. ಸೊ ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ 70,000 ಕೊಟ್ಟಿದ್ರು, ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ 19,400 ಬಂದಿದೆ. ಸೊ ಇಂಪೇರ್ಮೆಂಟ್ ಲಾಸ್ ಇಸ್ 50,600. Is it clear? Okay. Now let us go to the next problem. ABC Limited acquired the assets of DEF Limited for 15 lakh. Its assets are valued at 10 lakh and goodwill at 5 lakh. Recorded in the balance sheet. A year later, ABC Limited assesses and takes its assets for impairment and concludes the DEF revenue has been declined considerably. Due to this, the current value of assets has gone down from 10 lakh to 6 lakh. Further, goodwill has dropped down from 5 lakh to 6 lakh. ಈಗ ನೋಡಿ, ಇಲ್ಲಿ ಮೊದಲನೇದು ಅವರೇ ಕ್ಯಾರಿಂಗ್ ಅಮೌಂಟ್ನ ಕೊಟ್ಟಿದ್ದಾರೆ. ಎಷ್ಟಂತ ಕೊಟ್ಟಿದ್ದಾರೆ, ABC ಲಿಮಿಟೆಡ್ ಅವರು DEF ಲಿಮಿಟೆಡಿಂದ 15 ಲಕ್ಷ ಮತ್ತು 15 ಲಕ್ಷ ರೂಪಾಯಿ ಒಟ್ಟು ಅಸೆಟ್ನ ತೊಗೊಂಡ್ರು. 15 ಲಕ್ಷ ರೂಪಾಯಲ್ಲಿ ಅಸೆಟ್ಸ್ 10 ಲಕ್ಷ ಇತ್ತು, ಗುಡ್ ವಿಲ್ 5 ಲಕ್ಷ ಇತ್ತು. ಸೊ 10 ಲಕ್ಷ 5 ಲಕ್ಷ 15 ಲಕ್ಷ ಇದ್ದಂತಹ ಅಸೆಟ್ಟು 1 ವರ್ಷದ ನಂತರ ಅದರ ವ್ಯಾಲ್ಯೂ ಏನಾಯಿತು, 6 ಲಕ್ಷ ಮತ್ತು 2 ಲಕ್ಷ ಹ್ಯಾಸ್ ಡ್ರಾಪ್ ಡೌನ್ ಫ್ರಮ್ 10 ಲ್ಯಾಕ್ ಟು 6 ಲ್ಯಾಕ್. ಅಂದರೆ 10 ಲಕ್ಷ ಇದ್ದಿದ್ದು 6 ಲಕ್ಷಕ್ಕೆ ಬಂತು, 5 ಲಕ್ಷ ಇದ್ದಿದ್ದು 2 ಲಕ್ಷಕ್ಕೆ ಬಂತು ಅಂತ ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ನಾವು ಸೆಕೆಂಡ್ ಸ್ಟೆಪ್ನ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಸೊ ಡೈರೆಕ್ಟಾಗಿ ಕ್ಯಾರಿಂಗ್ ವ್ಯಾಲ್ಯೂ ಮೈನಸ್ ವ್ಯಾಲ್ಯೂ ಇನ್ ಯೂಸ್ ಇಸ್ ಈಕ್ವಲ್ ಟು ಅಂದರೆ ರಿಕವರಬಲ್ ವ್ಯಾಲ್ಯೂ ಇಸ್ ಈಕ್ವಲ್ ಅಂತ ಮಾಡಿಕೊಂಡ್ರೆ ವಿಲ್ ಗೆಟ್ ಇಂಪೇರ್ಮೆಂಟ್ ಲಾಸಸ್. ಸೊ ದಿಸ್ ಈಸ್ ಹೌ ಇಂಪೇರ್ಮೆಂಟ್ ಲಾಸಸ್ ಕ್ಯಾಲ್ಕುಲೇಟೆಡ್, ದಟ್ ಈಸ್ ಕ್ಯಾರಿಂಗ್ ವ್ಯಾಲ್ಯೂ ಮೈನಸ್ ರಿಕವರಬಲ್ ವ್ಯಾಲ್ಯೂ. ಸೊ ಈ ಕ್ವೆಶ್ಚನಲ್ಲಿ ರಿಕವರಬಲ್ ವ್ಯಾಲ್ಯೂ ಕೊಟ್ಟಿಲ್ಲ, ಆದ್ದರಿಂದ ಫೇರ್ ವ್ಯಾಲ್ಯೂನ ನಾವು 0 ಅಂತ ತೊಗೊಂಡ್ರೆ, ಅಂದರೆ ಕೊಟ್ಟಿಲ್ದಿರೋದ್ರಿಂದ 0 ಅಂತ ತೊಗೊಂಡ್ರೆ, ವಿಚ್ ಎವರ್ ಈಸ್ ಹೈಯರ್ ಅಂದಾಗ ವ್ಯಾಲ್ಯೂ ಇನ್ ಯೂಸ್ನ ನಾವು ರಿಕವರಬಲ್ ಅಮೌಂಟ್ ಅಂತ
ಟ್ರೀಟ್ ಮಾಡಬೇಕಾಗತ್ತೆ. ಸೊ ಹಾಗೆ ಟ್ರೀಟ್ ಮಾಡಿದಾಗ ನಾವು ಇದನ್ನು ಮೈನಸ್ ಮಾಡ್ತೀವಿ. ವ್ಯಾಲ್ಯೂ ಇನ್ ಯೂಸ್ ಇಟ್ಸ್ ಆಲ್ಸೋ ನೋನ್ ಆಸ್ ರಿಕವರಬಲ್ ವ್ಯಾಲ್ಯೂ. ಯಾಕೆಂದರೆ ಫೇರ್ ವ್ಯಾಲ್ಯೂ ಕೊಟ್ಟಿಲ್ಲ, ಅದಕ್ಕೆ ನಾವು ಫೇರ್ ವ್ಯಾಲ್ಯೂ 0 ಅಂತ ಹಾಕ್ಕೊಂಡು ವಿಚ್ ಎವರ್ ಇಸ್ ಹೈಯರ್ ಅಂತ ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕೆ ರಿಕವರಬಲ್ ವ್ಯಾಲ್ಯೂ ಬಂದ್ಬಿಟ್ಟು 8 lakh ಅಂತ ಟ್ರೀಟ್ ಆಗುತ್ತೆ. ಸೊ ಇಂಪೇರ್ಮೆಂಟ್ ಲಾಸಸ್ 15 lakh minus 8 lakh, that is equal to 7 lakh. Thank you.